ಅದ್ಯಾವ್ದಣ್ಣ ಅದು ಯುವ ದೋಪ್. ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ ಅಂತ ನಾನು ಹೊರಟಿದ್ದು ಮುತ್ಯಾಲಮ್ಮ ಟೆಂಪಲ್, ದ ಓಜಿ ಶಿವಾಜಿನಗರ್. ಹಲೋ ಗೆಳೆಯರೇ, ನನ್ನ ಗೆಳತಿಯರೇ, ನಾನು ನಿಮ್ಮ ಬೆಳ್ಳಿ ರಥದಲ್ಲಿ ಸೂರ್ಯರಂಧ ಕಿರಣ. ಪಾಸಿಟಿವ್ ವೈಬ್ಸ್ಗಳನ್ನೆಲ್ಲ ನಮ್ಮ ಕಡೆ ಹೇಳ್ಕೋಬೇಕಂತೆ, ಆವಾಗಲೇ ಲೈಫು ಸಂತೋಷವಾಗಿ ನೆಮ್ಮದಿಯಾಗಿರುತ್ತಂತೆ. ಹಾಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸಿಗೋ ಆ ಗುಡ್ ವೈಬ್ಸ್ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷನ ಕೊಡುತ್ತೆ. ಬುಜ್ಜಿಗೆ ತಾಯ್ತಾ ಕಟ್ಸ್ಕೊಂಡು ಹಾಗೆ ಕ್ಯೂಟಾಗಿ ಒಂದು ನಮಸ್ಕಾರ ಹಾಕಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ನಾವು ಹೊರಟಿದ್ದು ದ ಸೌತ್ ಕಲ್ಕತ್ತಾ ಸ್ವೀಟ್ಸ್. ಮಸಾಲೆ ಪುರಿ, ಪಕೋಡ ಮತ್ತು ಸಮೋಸ ತೊಗೊಂಡ್ವಿ. ಅದರಲ್ಲಿ ಮಸಾಲೆ ಪುರಿ ಮಸ್ಟ್ ಟ್ರೈ, ನೀವು ಹೋದಾಗ ಟ್ರೈ ಮಾಡ್ಬೋದು, ಫ್ರೀ ಅಡ್ವರ್ಟೈಸ್ಮೆಂಟ್. ಹಾಗೆ ಸುಮ್ಮನೆ ಏನಕ್ಕಿರೋದು ಅಂತ ನಮ್ಮ ಬಡವರ ಶಾಪಿಂಗ್ ಮಾಲ್ ಶಿವಾಜಿನಗರ್ ಕಡೆ ತಿಂದ್ಬಿಟ್ಟು ಹೊರಟ್ವಿ. ಹೋಗೋ ದಾರಿನೇ ನಮಗೆ ಸಿಕ್ಕಿದ್ದು ಓಂ ಶಕ್ತಿ ಟೆಂಪಲ್, ತಾಯಿನ ನೋಡಿ ಕಣ್ತುಂಬ್ಕೊಂಡ್ವಿ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಮಸೀದಿ ಸಿಕ್ತು. ಹಂಗೆ ಸ್ವಲ್ಪ ಯೂಟರ್ನ್ ಮಾಡ್ಕೊಂಡು ಹೋದರೆ ಚರ್ಚು. 3ರಲ್ಲಿ 2 ಕಳೆದ್ರೆ 1, ನಾವೆಲ್ಲರೂ ಒಂದು ಅನ್ನೋ ಅದ್ಭುತ ಪಾಠ ಹೇಳ್ಕೊಡೋ ಜಾಗ ಇದು. ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಅಂತ ಮಸ್ತಾಗಿ ರೋಡ್ಗಳು ರೆಡಿಯಾಗಿತ್ತು. ನನಗೆ ಈ ಥರ ಜಾಗಗಳಿಗೆ ಬಂದಾಗ ನೆನಪಾಗೋ ಕವನಗಳಂದರೆ ಏನಾದರೂ ಆಗು, ಮೊದಲು ಮಾನವನಾಗು, ಎಲ್ಲರೂ ಸಮಾನರು ಅನ್ನೋ ಪದಗಳು ನನ್ನ ಕಿವಿಲಿ ಕೇಳಿಸ್ತಾ ಇರುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. ಮುಂದೆ ಹೋದರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ದ ಕ್ಲಾಸಿ ಚಾಂದಿನಿ ಚೌಕ್. ಕುಷ್ಕ ಜೊತೆ ಕಬಾಬ್ ಥರ ನಾವು ಯಾವಾಗಲೂ ಒಟ್ಟಿಗೆ ಇರೋಣ ಅಂತ ಕಪಲ್ಸ್ ಬೇಕಾದರೆ ಇಲ್ಲಿ ಪ್ರಮಾಣ ವಚನ ತಗೋಬೋದು. ದ ಸ್ಟ್ರೀಟ್ ಫುಲ್ ಆಫ್ ಫುಡ್ಸ್. ನನ್ನ ಪ್ರಕಾರ ಬಂದವರ ಬದುಕಿಸೋದು ಬೆಂಗಳೂರಾದರೆ ಸಹಬಾಳ್ವೆಯನ್ನು ಸಾರೋದು ನಮ್ಮ ಶಿವಾಜಿನಗರ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಸ್ವೈಪ್ ಮಾಡಿ. ನಮಸ್ತೆ, ವಂದನೆ.